ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ನಿನ್ನನೆ, ಇರುಳಲ್ಲು ಕಾಣು ಕಿರುನಗೆಯನು, ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು, ಜೊತೆಯಾಗಿ ಬರುವೆ ನಮ್ಮಳೆಯಲು, ಬಿಡದಂತೆ ಹಿಡಿವೆ ಕೈಯನು, ಗೆಳೆಯ ಜೊತೆಗೆ ಹಾರಿ ಸಾರಿ ಅಜ್ಜಿ, ನೀವು ಬಂದಿದ್ದು ನೋಡಲಿಲ್ಲ. ಯಾವಾಗ ಬಂದ್ರಿ? ನೀನು ಹಾಡು ಹೇಳ್ತಿದ್ಯಲ್ಲ ಆವಾಗಲೇ ಬಂದೆ. ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀಯ ಲಕ್ಷ್ಮಿ ನೀನು. ಥ್ಯಾಂಕ್ಸ್ ಅಜ್ಜಿ. ಲಕ್ಷ್ಮಿ, ಈಗ ನೀನು ಹಾಡ್ತಿದ್ಯಲ್ಲ, ನೀನು ಹಾಡಲ್ಲಿ ಎಷ್ಟು ಖುಷಿ ಇತ್ತು ಗೊತ್ತಾ? ಅಂದರೆ ಇವತ್ತು ನಿಮ್ಮ ಅಮ್ಮ ಅಪ್ಪ ಎಲ್ಲ ಬರ್ತಿದಾರಲ್ಲ ಊರಿಂದ, ಆ ಖುಷಿ ನಿನ್ನ ಕಣ್ಣಲ್ಲಿ ನಿನ್ನ ಧ್ವನಿಯಲ್ಲಿ ಎದ್ದು ಕಾಣ್ತಿತ್ತು ಅಂದೆ. ಹ್ಞೂ ಅಜ್ಜಿ, ಅಪ್ಪ ಅಮ್ಮ ಮೇಘ ಶಾಮು ಅಣ್ಣ ಅದಕ್ಕೆ ಎಲ್ಲರೂ ನೋಡಕ್ ನಾನಂತೂ ಕಾಯ್ತಾ ಇದ್ದೀನಿ. ನೀವು ಅದಕ್ಕೆಗೋಸ್ಕರ ಹಂಗೆ ಕಾಯ್ತಿದ್ದೀರಾ ತಾನೇ? ಎಲ್ಲ ಗೊತ್ತಲ್ಲ ನಿನಗೆ. ಸರಿ ಅಜ್ಜಿ, ನಾನು ಕಾಲೇಜಿಗೆ ಹೋಗಿ ಬಂದ್ಬಿಡ್ತೀನಿ. ಲಕ್ಷ್ಮಿ, ಇವತ್ತು ಕಾಲೇಜ್ಗೆ ಹೋಗ್ಬೇಕಾ ನೀನು? ಹ್ಞೂ ಅಜ್ಜಿ, ಇಂಪಾರ್ಟೆಂಟ್ ಕ್ಲಾಸ್ ಇದೆ, ಹೋಗ್ಬೇಕು. ಅಲ್ಲ, ನೀನು ರಜೆ ಹಾಕ್ಬಿಡು ಲಕ್ಷ್ಮಿ. ಲೀವ್ ಲೆಟ್ರಿಗೆ ಬೇಕಾದ್ರೆ ನಾನೇ ಸೈನ್ ಮಾಡ್ಬಿಡ್ತೀನಿ. ಅಜ್ಜಿ, ಮಾಸ್ಟರ್ ಡಿಗ್ರಿಗೆ ಇದೆಲ್ಲ ಏನು ಬೇಕಾಗೇ ಇಲ್ಲ. ಆದರೆ ಇಂಪಾರ್ಟೆಂಟ್ ಕ್ಲಾಸ್ ಅಜ್ಜಿ, ಇವತ್ತು ಹೋಗ್ಲಿಲ್ಲ ಅಂದ್ರೆ ನಾಳೆ ಏನೋ ಅರ್ಥನೇ ಆಗಲ್ಲ. ಅದಕ್ಕೆ ಹೋಗಿ ಬಂದ್ಬಿಡ್ತೀನಿ. ಅಂದ್ರೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಹೇಳೋರು ಕೇಳೋರು ಯಾರಿಲ್ಲ ಅನ್ನೋ ನಿಮ್ಮ ಕಾಲೇಜಲ್ಲಿ. ಸರಿ ಅಜ್ಜಿ, ನಾನು ಹೋಗ್ತೀನಿ. ಹಾಯ್ ಲಕ್ಷ್ಮಿ, ಎಂತ ಗೊತ್ತುಂಟಾ, ಇವತ್ತು ಕ್ಲಾಸಲ್ಲಿ ಎಂತ ಇರುದಿಲ್ಲಂತೆ. ಸೀನಿಯರ್ಸ್ಗೆ ಒಂದು ವರ್ಕ್ಶಾಪ್ ಉಂಟಂತೆ, ಹಾಗಾಗಿ ಫಸ್ಟ್ ಸೆಮ್ನವರಿಗೆ ಕ್ಲಾಸ್ ಇರುದಿಲ್ಲ ಅಂತ ಈಗಷ್ಟೇ ಕಾಲೇಜ್ ಗ್ರೂಪ್ ಅಲ್ಲಿ ನೋಟಿಫಿಕೇಶನ್ ಬಂತು. ನೀನ್ ಬಸ್ಸಲ್ಲಿ ಬರುದಲ್ವಾ, ಹೊರಡುವ ಗಡಿಬಿಡಿಯಲ್ಲಿ ನೋಡಿರ್ಲಿಕ್ಕಿಲ್ಲ ಅಂತ ನಾನು ವಾಯ್ಸ್ ಮೆಸೇಜ್ ಹಾಕಿದ್ದು. ಮತ್ತೆ ಇನ್ನೊಂದು ವಿಷಯ ಉಂಟು, ಫಸ್ಟ್ ಸೆಮಿನವರ್ ಬೇಕಾದ್ರೆ ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ಕೊಳ್ಬೋದಂತೆ. ಆದ್ರೆ ನಾನ್ ಬರುದಿಲ್ಲ. ಬಾಯ್ ಲಕ್ಷ್ಮಿ, ನಾಡ್ದು ಸಿಗುವ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ವಯಸ್ಸಾಗಿದೆ ಲಕ್ಷ್ಮಿ ನನಗೆ. ನೀವ್ ಹೇಳ್ದಂಗೆ ಆಯ್ತು, ಕ್ಲಾಸ್ ಇಲ್ವಂತೆ. ಹೌದಾ? ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ನೋಡು. ಆದಿಗೆ ವಿಷಯ ಗೊತ್ತಾ? ಗೊತ್ತಿಲ್ಲ ಅಜ್ಜಿ. ಹಾಗಾದ್ರೆ ಆದಿಗೆ ಹೋಗಿ ಹೇಳು, ಅವನು ಕಾಲೇಜ್ಗೆ ಹೋಗೋಕೆ ರೆಡಿ ಆಗಿರ್ತಾನೆ. ಹಾಗೆ ಈ ಅಜ್ಜಿ ಕರೆದ್ಲು ಅಂತ ಹೇಳು. ಸರಿ ಅಜ್ಜಿ. ನಮ್ಮ ಶಮಿ ಟೈಮಿಂಗ್ ಅಂತೂ ಸೂಪರ್. ಕರೆಕ್ಟಾಗಿ ನಾನು ಫೋನ್ ಇಟ್ಕೊಳಕ್ಕೆ ಹೋಗೋ ಟೈಮ್ಗೆ ಕಾಲ್ ಮಾಡಿದ್ದಾಳೆ. ಗುಡ್ ಮಾರ್ನಿಂಗ್ ಶಮಿ. ಗುಡ್ ಮಾರ್ನಿಂಗ್ ಆದಿ. ಹೇಳು ಶಮಿ, ಏನು ಬೆಳಗ್ಗೆ ಕಾಲ್ ಮಾಡ್ಬಿಟ್ಟಿದ್ಯಾ? ಆದಿ, ಇವತ್ತು ಕ್ಲಾಸ್ ಇಲ್ಲ ಕಣೋ. ಏನು ಪ್ರ್ಯಾಂಕಾ? ಆದಿ, ನಾನು ಯಾವತ್ತಾದ್ರೂ ನಿನ್ಗೆ ಪ್ರ್ಯಾಂಕ್ ಮಾಡಿದೀನಾ ಹೇಳು? ನನ್ ಮಾತ್ ಮೇಲೆ ನಂಬಿಕೆ ಇಲ್ವಾ? ನೀನ್ ಹೇಳಿದ್ಮೇಲೆ ನಂಬ್ತೀನಿ ಬಿಡು. ಹಾ ಆದಿ, ನೀನು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಫಂಕಿ ಆಗಿ ರೆಡಿ ಆಗ್ಬಿಟ್ ಬಾ, ಎಲ್ಲಾದ್ರೂ ಹೊರಗೆ ಹೋಗೋಣ. ಸಾರಿ, ನೀನು ಫೋನಲ್ಲಿ ಮಾತಾಡ್ತಿರೋದು ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತಲ್ವಾ? ಅದು ಇವತ್ತು ಕಾಲೇಜ್ ಇಲ್ವಂತೆ, ಅದನ್ನ ಹೇಳಕ್ ಬಂದೆ. ಅದು ನನಗೂ ಗೊತ್ತು, ನೀನೇನು ಹೇಳಬೇಕಾಗಿಲ್ಲ. ಸರಿ, ಅಜ್ಜಿ ಕರೀತಿದ್ದಾರೆ ಬಾ. ಆಯ್ತು, ಹೋಗೆ. ಆದಿ, ಅವ್ಳು ನಿನ್ ರೂಮ್ ಒಳಗಡೆ ಹೇಗೋ ಬಂದ್ಲು? ಅಯ್ಯೋ, ಅಜ್ಜಿನೇ ಕಳ್ಸಿರ್ತಾರೆ, ಇನ್ನೇನು. ಹೋಗ್ಲಿ ಬಿಡು. ಅದೇ ಲೆಸನ್, ಎಲ್ಲಾದ್ರೂ ಹೊರಗೆ ಹೋಗೋಣ ಬಾ. ಆದಿ, ಶಮಿ, ಅಜ್ಜಿ ಕರೀತಾ ಇದ್ದಾರೆ, ಅಲ್ಲಿ ಕಾಲ್ ಯು ಬ್ಯಾಕ್ ಇರು. ಆದಿ, ಏಯ್ ನಿಂತ್ಕೊಳೆ. ಓಯ್ ಕಾಟೋ, ನಿನ್ನೆ ಕರಿತಿರೋದು. ನನಗೆ ಅಂತ ಒಂದು ಹೆಸರಿದೆ,
ಸುಮ್ಮನೆ ಓಯ್ ಏಯ್ ಅಂತ ಕೂಗಿದ್ರೆ ನಾನು ಯಾಕೆ ತಿರುಗ್ಲಿ? ಏಯ್ ತಲಹಟೆ ಎಲ್ಲ ಮಾತಾಡ್ಬೇಡ. ನಾನು ರೂಮ್ ಒಳಗಡೆ ಯಾಕೆ ಬಂದೆ? ರೂಮ್ ಒಳಗಡೆ ಬರಬೇಕಾದ್ರೆ ಪರ್ಮಿಷನ್ ತಗೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ? ಒಳ್ಳೆ ಬ್ರೇಕ್ ಇಲ್ದೇ ಇರೋ ಗಾಡಿ ಥರ ನುಗ್ತಾ ಇದ್ದಾಳೆ. ನೋಡು, ನಿನ್ನ ಪರ್ಮಿಷನ್ ಇಲ್ಲದೆ ಒಳಗಡೆ ಬಂದಿದ್ದಕ್ಕೆ ಸಾರಿ. ಏನೋ ಇವತ್ತು ಕಾಲೇಜ್ ರಜಾ ಇತ್ತು ಅಂತ ಹೇಳಕ್ ಬಂದಿದ್ದೆ. ಇವಳು ಹೇಳಿದ್ರೇನೆ ನಂಗೆ ವಿಷಯ ಗೊತ್ತಾಗೋದು ಅಲ್ವಾ? ಏಯ್, ಏನೋ ಅಜ್ಜಿ ಹೇಳಿದ್ರು ಅಂತ ಬಂದೆ ಕಣ. ಇದಕ್ಕೆ ಇಷ್ಟೊಂದು ಹಾರಾಡ್ತಿದ್ಯಾ? ಏನೋ ಹಾರಾಡ್ತಾ ಇದ್ದೀನ? ನಾನಲ್ವೇ? ನೀನು ಹಾರಾಡೋದು, ಚೀರಾಡೋದು, ಕೂಗಾಡೋದು, ಕುಂದಾಡೋದು ಎಲ್ಲ ನೀನೇ. ಸಾಕು ನಿಲ್ಸೋ. ಏನು ಬುಲೆಟ್ ಟ್ರೈನ್ ಥರ ಹೋಗ್ತಾನೆ ಇದ್ದಾನೆ. ನೋಡು, ಒಂದು ವಿಷಯ ಹೇಳ್ತೀನಿ, ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊ. ಊರಿಂದ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬರ್ತಿದ್ದಾರೆ. ಅವ್ರು ಎಲ್ಲರ ಮುಂದೆ ಹಿಂಗೆ ಏನಾದರೂ ಸಿಡಕ್ ಮುತಿ ಸಿಂಗಾರಪ್ಪಂತಾರ ಆಡ್ದ್ಯೋ? ಹಲೋ, ಸಮಾಧಾನ. ನಾನು ನಿಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು, ಮಾವ ನೀವು ಹೆಣ್ಣು ಕೊಟ್ಟಿರೋ ಮಾವ ಅಲ್ಲ, ನನಗೆ ಕಣ್ ಕೊಟ್ಟಿರೋ ದೇವರು ಅಂತ ನಮ್ಮ ತಾತನ ಕಾಲದ ಸಿನಿಮಾ ಡೈಲಾಗೆಲ್ಲ ಹೊಡೆಯಲ್ಲ. ಅದೆಲ್ಲ ನಿನ್ನ ಕನಸು ಕಾಣಬೇಡ. ಹೌದಾ? ಹೌದು. ಓಹೋ, ಆಹಾ, ಇದ್ದೇ ಮಾತು ಕಣೆ. ಸರಿ, ಹಾಗಾದ್ರೆ ನಾನು ಶಮಿತಂಗೆ ಕಾಲ್ ಮಾಡ್ತೀನಿ. ಶಮಿತಂಗ? ನೀನು ಯಾಕೆ ಶಮಿತಂಗೆ ಕಾಲ್ ಮಾಡ್ತೀಯಾ? ಯಾಕೆ ಅಂದರೆ ನಾವಿಬ್ಬರು ಆದರ್ಶ ದಂಪತಿಗಳು ಅಂತ ನಿಖರವಾದ ಪಿಕ್ಚರ್ ಕೊಡೋಣ ಅಂತ. ಅವಳಿಗೇನಾದ್ರೂ ವಿಷಯ ಗೊತ್ತಾಯ್ತು ಅಂತಂದ್ರೆ ಆಮೇಲೆ ಗೊತ್ತಾಗುತ್ತೆ. ಏಯ್, ಹಾ, ಆಯ್ತು ಬಿಡ. ಏನು, 1-2 ದಿನ ತಾನೇ ಆ್ಯಕ್ಟಿಂಗ್ ಮಾಡಿದ್ರೆ ಆಯ್ತು. ಸರ್, ನಿಮ್ಮ ಆಸ್ಕರ್ ಲೆವೆಲ್ ಆ್ಯಕ್ಟಿಂಗ್ನ ನಾವು ನೋಡಿದ್ದೀವಿ ಸರ್. ಅಲ್ಲಕ್ಕೆ ಬಾ. ಹೊಸದಾಗಿ ಮದುವೆ ಆಗ್ತಿರೋ ಗಂಡು ಹೆಣ್ಣು ಹಿರಿಯರ ಆಶೀರ್ವಾದ ತಗೊಳ್ಳಿ. ಬನ್ನಿ. ಒಳ್ಳೆದಾಗಿ. ತುಂಬ ಸಂಸ್ಕಾರವಂತ ತಾತ. ಚೇಲಕ್ಕಿ, ನಿಮ್ಮ ಹುಡುಗನ ಬಿಟ್ಟು ಹೋಗ್ತಾ ಇದ್ದೀರಾ? ಕರ್ಕೊಂಡು ಹೋಗಿ ಪಕ್ಕದಲ್ಲಿ ಕೂರಿಸ್ಕೊಳ್ಳಿ. ಅತಿ ವಿನಯಂ ದೂರ್ತ ಲಕ್ಷಣಂ ಅನ್ನೋ ಹಾಗೆ ಓವರ್ ಆಕ್ಟಿಂಗ್ ಎಲ್ಲ ಮಾಡಬೇಡ. ಎಷ್ಟು ಬೇಕೋ ಅಷ್ಟು ಮಾಡು, ಸಾಕು. ಆಯ್ತು ಹೋಗೆ. ನನ್ನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಾ. ಅಯ್ಯೋ, ಹೇಳಿ ಕಳ್ಸಿದ್ರು ಆವು ಅಂದ್ಕೊಂಡಿಲ್ಲೇ ಇದ್ದಾನಲ್ಲ ಇವನು. ಅಯ್ಯೋ ಅಜ್ಜಿ, ನಾನು ಕೆಳಗಡೆನೆ ಬರೋನಿದ್ದೆ. ಇದೆಯಲ್ಲ ಇದು, ನನ್ನ ಪಾಡಿಗೆ ನಾನು ಹೋಗ್ತಿದ್ದವನ್ನ ತಡೆದು ತಲೆ ತಿಂತಾ ಇದೆ. ಸುಮ್ಮನೆ ಇರು, ನಾನೇ ಅವಳು ಹೇಳಿ ಕಳ್ಸಿದ್ದೆ ನೀನನ್ನು ಕರ್ಕೊಂಡು ಬಾ ಅಂತ. ನೋಡು ಆದಿ, ಬೀಗರು ಬರ್ತಿದ್ದಾರೆ, ಜೊತೆಗೆ ಅಮ್ಮನೂ ಬರ್ತಿದ್ದಾಳೆ. ನೀನು ಎಲ್ಲೂ ಹೋಗೋ ಹಾಗಿಲ್ಲ ಕಣೋ, ಮನೇಲೇ ಇರಬೇಕು. ಅಮ್ಮು ಬರ್ತಿದ್ದಾಳೆ ಅಂದಮೇಲೆ ನಾನು ಎಲ್ಲಿಗೆ ಹೋಗ್ಲಿ ಅಜ್ಜಿ? ಮನೆಯಲ್ಲೇ ಇರ್ತೀನಿ. ಹಾಗೆ ಅಮ್ಮು ಜೊತೆ ಹೇಗೆ ಮಾತಾಡ್ತೀಯೋ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡಬೇಕು ಕಣೋ. ಉರ್ರಂತ ಇರಬೇಡ, ಆಯ್ತಾ? ಆಯ್ತಾ? ಅವರೆಲ್ಲ ಬಂದ್ರಿ, ಕಾರ್ ಬಂದ್ರಿ. ಹೌದು ಪ್ರಸಾದ್, ನೀ ಹೋಗಿ ಲಗೇಜ್ ಇಳಿಸ್ಕೊ, ನಾ ಬರ್ತೀನಿ. ಆತ್ರಿ ಅವರ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.